ಇವತ್ತು ನಾವು ಶುಂಠಿ ಆಗಿವೆ ಆಯ್ತಾ. ಶುಂಠಿ ಎಲ್ಲ ಒಣಗಿದೆ ನೋಡಿ. ಇದಾದ್ದು ಸ್ವಲ್ಪ ಹುಡಿ ಮಾಡಿಡುವ, ಒಣ ಶುಂಠಿ ಹುಡಿ ಮಾಡಿಡುವ. ಇದು ಇಲ್ಲೇ ಬಿಟ್ಟರೆ ಎಲ್ಲ ಚಾಳಿಯಾಗಿ ಹೋಗ್ತದೆ. ಇದೀಗ ಇದರ ಗಿಡ ಎಲ್ಲ ಒಣಗಿದೆ, ಇದನ್ನು ಅಗಿಬೇಕು. ಒಳ್ಳೆ ಶುಂಠಿ ಆಗಿದೆ ಈ ಸಲ. ಇದು ನಾವು ಹುಡಿ ಮಾಡಿಟ್ರೆ ಕಷಾಯ ಮಾಡುವಾಗ ಮತ್ತು ಅಡುಗೆಗೆಲ್ಲ ಆಗ್ತದೆ. ಇಲ್ಲೇ ಬಿಟ್ಟರೆ ವಾಪಸ್ಸೆಲ್ಲ ಚಾಳಿಯಾಗಿ ಹೋಗ್ತದೆ. ಒಣ ಶುಂಠಿ ಹುಡಿ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ದೊಡ್ಡದುಂಟು ನೋಡಿ. ನೋಡಿ ಇಷ್ಟು ಸಿಕ್ಕಿದೆ. ಇದನ್ನೀಗ ತೊಳೆದು ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಒಣಗಿಸ್ಬೇಕು. ಎಲ್ಲಾದರೂ ತೋರಿ ಮನೆಯಲ್ಲಿ ತೊರೆದ್ರೂ ಆಗಿತ್ತು. ಚೆಂದ ತೊಳಿವ. ಇದು ನೋಡಿ ಮಾವಿನಕಾಯಿ ಶುಂಠಿ, ತುಳುವಲ್ಲಿ ಕುಪ್ಪು ಶುಂಠಿ ಅಂತ ಇರ್ತಾರೆ. ಇದು ಚಟ್ನಿಗೆ ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆದಾಗ್ತದೆ. ಇದು ನೋಡಿ ಒಂದೇ ಗಿಡ ಇದ್ದದ್ದು, ಒಂದು ಗಿಡದಲ್ಲಿ ಇಷ್ಟ ಆಗಿದೆ ಶುಂಠಿ. ಒಳ್ಳೆ ಪರಿಮಳ ಈ ಶುಂಠಿ ಚಟ್ನಿ ಮಾಡಿದ್ರೆಲ್ಲ. ಮಾವಿನಕಾಯಿದೇ ಪರಿಮಳ ಅಲ್ಲ. ಒಂದು ಬುಡದಲ್ಲಿ ಇಷ್ಟು ದೊಡ್ಡದಾಗಿದೆ ನೋಡಿ ಮಾವಿನಕಾಯಿ ಶುಂಠಿ. ಇಷ್ಟು ದೊಡ್ಡದುಂಟಲ್ಲ. ಒಂದೇ ಒಂದು ಬುಡ ಇದು ನೋಡಿ. ಈಚೆ ಬೇರೆ ಸಹ ತೋರಿಸ್ತೇನೆ. ಇದು ನೋಡಿ ಇದರ ಗಿಡ ಅರಶಿನದ ಗಿಡದಾಗೆ ಇರೋದು, ಮಾತ್ರ ಅರಶಿನದ ಎಲೆ ಪರಿಮಳ ಇರ್ತದೆ. ಇದು ಮಾವಿನಕಾಯಿ ಶುಂಠಿಯದು ಪರಿಮಳ ಏನಿರೋದಿಲ್ಲ. ಈಗ ಗಿಡ ಹುಟ್ಟುತ್ತಾ ಉಂಟು. ಮೊನ್ನೆ ಮಳೆ ಬಂದು ಗಿಡ ಎಲ್ಲ ಹುಟ್ಟಿದರೆ ಸುಮ್ಮನೆ ಹಾಳಾಗ್ತದೆ. ಇದೀಗ ನಾನೆಲ್ಲ ತೆಗಿಲಿಲ್ಲ, ಇಷ್ಟು ಸಾಕು ಅಂತ. ಇದು ನೋಡಿ ಅರಶಿನ ನೋಡಿ, ಇಷ್ಟ ಅರಶಿನ ಸಿಕ್ಕಿದೆ. ಇದು ಹಾಗೆ ತೊಳೆದು ತುಂಡು ಮಾಡಿ ಒಣಗಿಸಿದರೆ ನಾವು ಪದಾರ್ಥ ಎಲ್ಲ ಮಾಡುವಾಗ ಹಾಕ್ಬೋದು.